ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಮಾರ್ಕಂಡೇಯ ಮಹಾಪುರಾಣದ 72ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ನಾವು ವಿವಿಧ ಮನ್ವಂತರಗಳ ಕಥೆಯನ್ನು ಕೇಳುತ್ತಾ ಔತ್ತಮ ಮನ್ವಂತರ ಹಾಗೂ ಹಿಂದಿನ ಅಧ್ಯಾಯದಲ್ಲಿ 4ನೆಯದಾದಂತಹ ತಾಮಸ ಮನ್ವಂತರದ ಕಥೆಯನ್ನು ಕೇಳಿದೆವು. ಈ ಅಧ್ಯಾಯದಲ್ಲಿ ಮಾರ್ಕಂಡೇಯರು 5ನೆಯ ಮನುವಾದಂತಹ ರೈವತನ ವಿಚಾರವನ್ನು ತಿಳಿಸುವರು. ಮಾರ್ಕಂಡೇಯರು ಹೇಳುತ್ತಾರೆ, ದ್ವಿಜೋತ್ತಮರೇ, 5ನೆಯ ಮನುವಿನ ಹೆಸರು ರೈವತ. ಈಗ ಆತನ ಉತ್ಪತ್ತಿಯ ವೃತ್ತಾಂತವನ್ನು ಸವಿಸ್ತಾರವಾಗಿ ವರ್ಣಿಸುತ್ತೇನೆ, ಕೇಳಿರಿ. ಪೂರ್ವದಲ್ಲಿ ಋತವಾಕ್ ಎಂಬ ಪ್ರಸಿದ್ಧ ಮುನಿವರಿಯರಿದ್ದರು. ಬಹುಕಾಲದವರೆಗೆ ಅವರಿಗೆ ಪುತ್ರ ಸಂತಾನವಿರಲಿಲ್ಲ. ದೀರ್ಘಕಾಲದ ನಂತರ ರೇವತಿ ನಕ್ಷತ್ರದ ಕೊನೆಯ ಪಾದದಲ್ಲಿ ಅವರಿಗೆ ಓರ್ವ ಪುತ್ರನು ಜನಿಸಿದನು. ಮಹರ್ಷಿಗಳು ತಮ್ಮ ಪುತ್ರನ ಜಾತಕರ್ಮಾದಿ ಸಂಸ್ಕಾರಗಳನ್ನು ವಿಧಿಪೂರ್ವಕವಾಗಿಯೇ ಸಂಪನ್ನಗೊಳಿಸಿದರು. ಬ್ರಹ್ಮೋಪದೇಶವನ್ನು ನೆರವೇರಿಸಿದರು. ಆದರೆ ಅವನು ಸುಶೀಲನಾಗಲಿಲ್ಲ. ಮುನಿವರನೇ, ಆ ಮಗುವಿನ ಜನನವಾದಂದಿನಿಂದ ಮಹರ್ಷಿಗಳು ಕೂಡ ದೀರ್ಘಕಾಲದ ರೋಗಕ್ಕೆ ತುತ್ತಾದರು. ಋಷಿಪತ್ನಿಯೂ ಸಹ ಕುಷ್ಠರೋಗದಿಂದ ನರಳಲಾರಂಭಿಸಿದಳು. ಋತವಾಕ್ ಮುನಿಗಳು ಬಹು ದುಃಖಿತರಾಗಿ ಇದೆಂತಹ ಅನರ್ಥವು ಪ್ರಾಪ್ತವಾಯಿತು ಎಂದು ಯೋಚಿಸತೊಡಗಿದರು. ಒಮ್ಮೆ ಆ ದುಷ್ಟಬುದ್ಧಿಯ ಮುನಿಪುತ್ರನು ಮತ್ತೊಬ್ಬ ಮುನಿಕುಮಾರನ ಪತ್ನಿಯನ್ನು ಅವನ ಸಮ್ಮುಖದಲ್ಲಿಯೇ ಅಪಹರಿಸಿದನು. ಇದರಿಂದ ಖಿನ್ನಗೊಂಡ ಋತವಾಕ್ ಮಹರ್ಷಿಗಳು ಹೇಳುತ್ತಾರೆ, ಮಾನವರು ಕುಪುತ್ರನನ್ನು ಪಡೆಯುವುದಕ್ಕಿಂತ ಪುತ್ರಹೀನರಾಗಿರುವುದೇ ಒಳ್ಳೆಯದು. ಏಕೆಂದರೆ ಕುಪುತ್ರನು ತನ್ನ ಮಾತಾಪಿತರಿಗೆ ಯಾವಾಗಲೂ ದುಃಖವನ್ನು ಉಂಟು ಮಾಡುತ್ತಿರುತ್ತಾನೆ. ಸ್ವರ್ಗಕ್ಕೆ ಹೋಗಿರುವ ಪಿತೃಗಳನ್ನು ಸಹ ನರಕದಲ್ಲಿ ಬೀಳಿಸುತ್ತಾನೆ. ಇವನಿಂದ ಬಂಧುಮಿತ್ರರಿಗೂ ಉಪಕಾರವಾಗುವುದಿಲ್ಲ ಮತ್ತು ಪಿತೃಗಳಿಗೂ ತೃಪ್ತಿಯೂ ದೊರೆಯುವುದಿಲ್ಲ. ತನ್ನ ಮಾತಾಪಿತೃಗಳ ದುಃಖಕ್ಕೆ ಕಾರಣನಾದ ಅಂತಹ ಪಾಪಾತ್ಮನಾದ ಪುತ್ರನಿಗೆ ಧಿಕ್ಕಾರವಿರಲಿ. ಯಾರ ಪುತ್ರನು ಎಲ್ಲರಿಗೂ ಪ್ರಿಯನಾಗಿಯೂ ಪರೋಪಕಾರಿಯಾಗಿಯೂ ಉತ್ತಮ ಕಾರ್ಯಗಳನ್ನು ಆಚರಿಸುವುದರಲ್ಲಿ ನಿರತನಾಗಿಯೂ ಇರುವನು, ಆ ತಂದೆ ತಾಯಿಗಳೇ ಧನ್ಯರು. ಕುಪುತ್ರನ ಕಾರಣದಿಂದ ನನಗೆ ಈ ಜನ್ಮದಲ್ಲಿಯೂ ಸುಖವು ಸಿಗಲಿಲ್ಲ ಮತ್ತು ಪರಲೋಕದಿಂದಲೂ ವಿಮುಖನಾಗಬೇಕಾಯಿತು. ಪರಲೋಕ ವಿಮುಖವಾದ ದುಷ್ಪುತ್ರನನ್ನು ಅವಲಂಬಿಸಿರುವ ಮತ್ತು ರೋಗಗ್ರಸ್ತರಾಗಿರುವ ನಮ್ಮ ಜನ್ಮವು ನರಕವಾಸಕ್ಕಾಗಿಯೇ ಆಗಿದೆಯೇ ಹೊರತು ಸದ್ಗತಿಯನ್ನು ಹೊಂದಲು ನಿಶ್ಚಯವಾಗಿಯೂ ಅಲ್ಲ. ಕುಪುತ್ರನು ಬಂಧುಮಿತ್ರರಿಗೆ ದೀನತೆ, ಉಪಕಾರಿಗಳಾದ ಶತ್ರುಗಳಿಗೆ ಆನಂದ ಮತ್ತು ಅಕಾಲದಲ್ಲಿ ತಂದೆ ತಾಯಿಗಳಿಗೆ ವೃದ್ಧಾಪ್ಯ ಇವುಗಳನ್ನು ನಿಶ್ಚಯವಾಗಿ ಉಂಟು ಮಾಡುತ್ತಾನೆ. ಈ ರೀತಿ ಅತ್ಯಂತ ದುಷ್ಟನಾದ ಪುತ್ರನ ದುರಾಚಾರಗಳಿಂದ ದುಃಖಾಕ್ರಾಂತರಾದ ಋತವಾಕ್ ಮಹರ್ಷಿಗಳು ಗರ್ಗಮುನಿಗಳ ಬಳಿಗೆ ಹೋಗಿ ಅವರಿಗೆ ಎಲ್ಲ ವಿಷಯವನ್ನು ತಿಳಿಸುತ್ತಾ ಈ ರೀತಿ ಹೇಳಿದರು. ಆ ಋತವಾಕ ಮಹರ್ಷಿಗಳು ಹೇಳುತ್ತಾರೆ, ಮುನಿವರಿಯರೇ, ಹಿಂದೆ ನಾನು ಉತ್ತಮ ವ್ರತಗಳನ್ನು ಆಚರಿಸುತ್ತಾ ಎಲ್ಲ ವೇದಗಳನ್ನು ವಿಧಿಪೂರ್ವಕವಾಗಿ ಅಧ್ಯಯನ ಮಾಡಿದೆನು. ವೇದಾಧ್ಯಯನವನ್ನು ಪೂರ್ಣಗೊಳಿಸಿ ವೈದಿಕ ವಿಧಿಗಳ ಪ್ರಕಾರ ವಿವಾಹವಾದೆನು. ಮಹಾಮುನಿಯೇ, ವೇದಗಳು ಶ್ರುತಿ ಹಾಗೂ ಸ್ಮೃತಿಗಳಲ್ಲಿ ತಿಳಿಸಿರುವಂತೆ ಭಾರ್ಯೆಯೊಡನೆ ಮಾಡಬೇಕಾದ ಎಲ್ಲ ಕರ್ತವ್ಯಗಳನ್ನು ಯಾವ ವಿಧವಾದ ನ್ಯೂನತೆಯೂ ಇಲ್ಲದಂತೆ ಇದುವರೆಗೂ ಪರಿಪಾಲಿಸಿರುವೆನು. ಮುನಿವರಿಯರೇ, ಉನ್ನಾಮ ನರಕದಿಂದ ಭಯಭೀತನಾದ ನಾನು ಅದರಿಂದ ರಕ್ಷಣೆಯನ್ನು ಪಡೆಯಲು ಗರ್ಭಾಧಾನ ವಿಧಿಗೆ ಅನುಸಾರವಾಗಿಯೇ ಈ ಪುತ್ರನನ್ನು ಪಡೆದನೇ ಹೊರತು ಕಾಮಾಭಿಲಾಷೆಯಿಂದ ಅಲ್ಲ. ಮುನಿವರಿಯರೇ, ಆದರೂ ಈ ಬಾಲಕನು ನಮಗೆ ದುಃಖದಾಯಕನು, ದುಷ್ಟ ಸ್ವಭಾವದಿಂದ ಕೂಡಿದವನು, ಬಂಧುವರ್ಗದವರಿಗೆ ಶೋಕಪ್ರದನು ಆಗಿ ಹೇಗೆ ಜನಿಸಿದನು? ನಮಗೆ ದುಃಖದಾಯಕವೂ ಮತ್ತು ಬಂಧುಜನರಿಗೆ ಶೋಕಕಾರಕವೂ ಆಗಿರುವ ಇವನ ಈ ರೀತಿಯ ಸ್ವಭಾವವು ಇವನ ದೋಷದಿಂದ ಉಂಟಾಗಿದೆಯೇ ಅಥವಾ ನಮ್ಮ ದೋಷದ ಪ್ರಭಾವದಿಂದ ಉಂಟಾಗಿದೆಯೇ? ಆಗ ಗರ್ಗರು ಹೇಳುತ್ತಾರೆ, ಮುನಿಶ್ರೇಷ್ಠರೇ, ನಿಮ್ಮ ಪುತ್ರನು ರೇವತಿ ನಕ್ಷತ್ರದ ಕೊನೆಯ ಪಾದದಲ್ಲಿ ಜನಿಸಿದ್ದಾನೆ. ದೂಷಿತ ಸಮಯದಲ್ಲಿ ಜನ್ಮ ತಾಳಿರುವುದರಿಂದ ಅವನು ನಿಮಗೆ ದುಃಖವನ್ನು ಉಂಟು ಮಾಡುವವನಾಗಿದ್ದಾನೆ. ಇದು ನಿಮ್ಮ ಅಥವಾ ನಿಮ್ಮ ಪತ್ನಿಯ ಅಥವಾ ನಿಮ್ಮ ವಂಶಜರ ಸ್ವಧರ್ಮ ವ್ಯತಿರಿಕ್ರಮದ ಫಲವು ನಿಶ್ಚಯವಾಗಿಯೂ ಅಲ್ಲ.
ರೇವತಿ ನಕ್ಷತ್ರದ ಅಂತ್ಯ ಭಾಗವೇ ಇವನ ದುಷ್ಟ ಸ್ವಭಾವದ ಕಾರಣವಾಗಿದೆ. ಆಗ ಋತವಾಕ ಮಹರ್ಷಿಗಳು ಹೇಳುತ್ತಾರೆ, ನನಗೆ ಇರುವವನು ಒಬ್ಬನೇ ಮಗ. ಇವನೂ ಸಹ ರೇವತಿ ನಕ್ಷತ್ರದ ಕೊನೆಯ ಪಾದದಲ್ಲಿ ಜನಿಸಿದುದರಿಂದ ಕೆಟ್ಟ ಪ್ರವೃತ್ತಿಯುಳ್ಳವನಾಗಿದ್ದಾನೆ. ಆದುದರಿಂದ ಈ ರೇವತಿ ನಕ್ಷತ್ರವು ಒಡನೆಯೇ ಕೆಳಗೆ ಬೀಳಲಿ. ಋತವಾಕರು ಈ ರೀತಿ ಶಪಿಸುತ್ತಿದ್ದಂತೆ ರೇವತಿ ನಕ್ಷತ್ರವು ಆಕಾಶದಿಂದ ಕೆಳಗೆ ಬಿದ್ದಿತು. ಪ್ರಪಂಚವೆಲ್ಲವೂ ಆಶ್ಚರ್ಯಚಕಿತವಾಗಿ ಆ ದೃಶ್ಯವನ್ನು ನೋಡುತ್ತಿದ್ದಿತು. ಆ ರೇವತಿ ನಕ್ಷತ್ರವು ಕುಮುದ ಗಿರಿಯಲ್ಲಿ ಬಿದ್ದಿತು. ಅದರ ಪರಿಣಾಮವಾಗಿ ಸುತ್ತಮುತ್ತಲಿನ ವನಗಳು, ಗುಹೆಗಳು ಹಾಗೂ ನದಿಗಳು ಪ್ರಕಾಶಮಾನಗೊಂಡವು. ಪೃಥ್ವಿಯಲ್ಲಿ ಅತ್ಯಂತ ಮನೋಹರವಾದ ಕುಮುದ ಪರ್ವತವು ರೇವತಿ ನಕ್ಷತ್ರವು ಅದರ ಮೇಲೆ ಬಿದ್ದ ಕಾರಣ ರೈವತಕ ಪರ್ವತವೆಂದು ವಿಖ್ಯಾತವಾಯಿತು. ಆ ನಕ್ಷತ್ರದ ಕಾಂತಿಯು ಕಮಲಗಳಿಂದ ಶೋಭಿಸುವ ಸರೋವರದ ರೂಪದಲ್ಲಿ ಪ್ರಕಟಗೊಂಡಿತು. ಆ ಸರೋವರದಿಂದ ಸುಂದರಿಯಾದ ಓರ್ವ ಕನ್ಯೆಯು ಪ್ರಕಟಳಾದಳು. ಆ ಸುಂದರಿಯು ರೇವತಿ ನಕ್ಷತ್ರದ ಕಾಂತಿಯಿಂದ ಪ್ರಕಟಗೊಂಡಿದ್ದ ಕಾರಣ ಅಲ್ಲಿದ್ದ ಪ್ರಮುಖ ಮುಂತಾದ ಮುನಿವರಿಯರು ಆಕೆಯನ್ನು ರೇವತಿ ಎಂದು ಹೆಸರಿಸಿದರು. ಮಹಾಭಾಗ್ಯವಂತರಾದ ಪ್ರಮುಖ ಮುನಿಗಳು ತಮ್ಮ ಆಶ್ರಮದ ಸಮೀಪದಲ್ಲಿ ಆಕೆಯು ಪ್ರಕಟಗೊಂಡಿದ್ದ ಕಾರಣ ಅವರೇ ಆಕೆಯನ್ನು ಲಾಲಿಸಿ ಪಾಲಿಸತೊಡಗಿದರು. ಆಕೆಗೆ ಪ್ರೌಢಾವಸ್ಥೆಯು ಪ್ರಾಪ್ತವಾದಾಗ ಪ್ರಮುಖ ಮಹರ್ಷಿಗಳು ಇವಳಿಗೆ ಪತಿಯು ಯಾರಾಗಬಹುದು ಎಂದು ಯೋಚಿಸಲಾರಂಭಿಸಿದರು. ಈ ರೀತಿ ಯೋಚಿಸುತ್ತಾ ಅನೇಕ ದಿನಗಳು ಕಳೆದರೂ ಆ ಕನ್ಯೆಗೆ ಯೋಗ್ಯನಾದ ವರನು ದೊರೆಯಲಿಲ್ಲ. ಅನಂತರ ಪ್ರಮುಖ ಮುನಿಗಳು ಆಕೆಗೆ ಯೋಗ್ಯನಾದ ವರನ ವಿಷಯವಾಗಿ ಅಗ್ನಿದೇವನನ್ನು ಪ್ರಶ್ನಿಸುವ ಉದ್ದೇಶದಿಂದ ಅಗ್ನಿಶಾಲೆಗೆ ಹೋಗಿ ಅಗ್ನಿದೇವನನ್ನು ಈ ಬಗೆಗೆ ಪ್ರಶ್ನಿಸಿದರು. ಆಗ ಅಗ್ನಿದೇವನು ಹೇಳುತ್ತಾನೆ, ಮಹಾಬಲನು, ಮಹಾವೀರ್ಯನು, ಪ್ರಿಯವಾದಿಯು, ಧರ್ಮವತ್ಸಲನು ಆದ ದುರ್ಗಮನೆಂಬ ರಾಜನು ಇವಳ ಪತಿಯಾಗುವನು. ಮುನಿವರಿಯರೇ, ಈ ಮಾರ್ಕಂಡೇಯ ಋಷಿಗಳು ಕ್ರೌಷ್ಟಿಕಗಳನ್ನು ಕುರಿತು ಹೇಳುತ್ತಾರೆ, ಮುನಿವರಿಯರೇ, ಈ ಮಧ್ಯದಲ್ಲಿ ಸ್ವಯಂಭುವ ಮನುವಿನ ಜ್ಯೇಷ್ಠ ಪುತ್ರನಾದ ಪ್ರಿಯವ್ರತನ ವಂಶದಲ್ಲಿ ಜನಿಸಿದ್ದ ವಿಕ್ರಮಶೀಲ ರಾಜನ ಪುತ್ರನಾದ ಬುದ್ಧಿಶಾಲಿಯೂ ಮಹಾಬಲಪರಾಕ್ರಮಿಯೂ ಆಗಿದ್ದ ದುರ್ಗಮನೆಂಬ ರಾಜನು ಬೇಟೆಗಾಗಿ ಪ್ರಮುಖ ಮುನಿಗಳ ಆಶ್ರಮ ಪ್ರದೇಶಕ್ಕೆ ಬಂದನು. ಆಶ್ರಮವನ್ನು ತಲುಪಿದ ರಾಜ ದುರ್ಗಮನು ಅಲ್ಲಿ ಮುನಿಗಳನ್ನು ಕಾಣಲಿಲ್ಲ. ಆಗ ಅಲ್ಲಿದ್ದ ರೇವತಿಯನ್ನು ನೋಡಿ ಆಕೆಯನ್ನು ಪ್ರಿಯೆ ಎಂದು ಸಂಬೋಧಿಸಿದನು ಮತ್ತು ಆಕೆಯನ್ನು ಕುರಿತು, ಸುಂದರಾಂಗಿ, ಪ್ರಮುಖ ಮಹರ್ಷಿಗಳು ಆಶ್ರಮದಿಂದ ಎಲ್ಲಿಗೆ ಹೋಗಿದ್ದಾರೆ? ನಾನು ಅವರಿಗೆ ಅಭಿವಾದನ ಮಾಡಬಯಸುತ್ತೇನೆ ಎಂದನು. ಅಗ್ನಿಶಾಲೆಯಲ್ಲಿ ಕುಳಿತಿದ್ದ ಪ್ರಮುಖ ಮಹರ್ಷಿಗಳು ಅಲ್ಲಿಂದಲೇ ರಾಜ, ದುರ್ಗಮ ಹಾಗೂ ರೇವತಿಯ ವಾರ್ತಾಲಾಪವನ್ನು ಮತ್ತು ರಾಜನು ಪ್ರಿಯೆ ಎಂದು ಸಂಬೋಧಿಸಿದುದನ್ನು ಕೇಳಿ ಅಗ್ನಿಶಾಲೆಯಿಂದ ಹೊರಬಂದು ರಾಜೋಚಿತ ಚಿಹ್ನೆಗಳಿಂದ ಸುಶೋಭಿತನಾಗಿದ್ದ ರಾಜ ದುರ್ಗಮನು ವಿನೀತ ಭಾವದಿಂದ ನಿಂತಿರುವುದನ್ನು ನೋಡಿದರು. ಆತನನ್ನು ನೋಡಿದ ಪ್ರಮುಖ ಮಹರ್ಷಿಗಳು ತಮ್ಮ ಶಿಷ್ಯನಾದ ಗೌತಮನನ್ನು ಕರೆದು, ಗೌತಮ, ಮಹಾರಾಜನಿಗೆ ಶೀಘ್ರವಾಗಿ ಅರ್ಘ್ಯವನ್ನು ತೆಗೆದುಕೊಂಡು ಬಾ. ಮೊದಲನೆಯದಾಗಿ ಈ ರಾಜನು ಬಹಳ ದಿನಗಳ ನಂತರ ಆಶ್ರಮಕ್ಕೆ ಬಂದಿದ್ದಾನೆ. ಇದಕ್ಕಿಂತ ಹೆಚ್ಚಾಗಿ ಇವನು ನಮ್ಮ ಅಳಿಯನು. ಆದ್ದರಿಂದ ಇವನು ನಿಜವಾಗಿಯೂ ಅರ್ಘ್ಯಕ್ಕೆ ಯೋಗ್ಯನಾಗಿದ್ದಾನೆ ಎಂದು ಹೇಳಿದರು. ಮಾರ್ಕಂಡೇಯರು ಹೇಳುತ್ತಾರೆ, ಅನಂತರ ರಾಜನು ಮುನಿಗಳು ಅಳಿಯ ಎಂದು ಹೇಳಿದುದರ ಕಾರಣವನ್ನು ಕುರಿತು ಚಿಂತಿಸಲಾರಂಭಿಸಿದನು. ಆದರೆ ಅವನಿಗೆ ಏನೂ ತಿಳಿಯಲಿಲ್ಲ. ರಾಜನು ಮೌನವನ್ನು ಅವಲಂಬಿಸಿ ಅರ್ಘ್ಯವನ್ನು ಸ್ವೀಕರಿಸಿದನು. ಅರ್ಘ್ಯವನ್ನು ಸ್ವೀಕರಿಸಿ ಆಸನದ ಮೇಲೆ ಕುಳಿತುಕೊಂಡ ರಾಜನನ್ನು ಕುರಿತು ಮುನಿವರಿಯರು ಹೇಳುತ್ತಾರೆ, ಮಹಾರಾಜ, ನೀನು ಕ್ಷೇಮವಾಗಿ ಆಗಮಿಸಿದೆಯಲ್ಲವೇ? ನಿನ್ನ ಅರಮನೆಯಲ್ಲಿ ಎಲ್ಲರೂ ಕುಶಲಿಗಳಾಗಿರುವರೆ? ನಿನ್ನ ಕೋಶವು ಸಮೃದ್ಧವಾಗಿರುವುದೇ? ನಿನ್ನ ಸೇನೆ, ಮಿತ್ರರು, ಮಂತ್ರಿಗಳು ಹಾಗೂ ಇತರ ಸೇವಕರು ಹಾಗೂ ಎಲ್ಲರೂ ಕುಶಲಿಗಳಾಗಿರುವರೆ? ಇವರೆಲ್ಲರಿಗೂ ಆಶ್ರಯ ಸ್ವರೂಪನಾಗಿರುವ ನೀನು ಕುಶಲಿಯಾಗಿರುವೆಯಾ? ನಿನ್ನ ಪತ್ನಿಯು ಇಲ್ಲಿಯೇ ಕುಶಲಳಾಗಿರುವ ಕಾರಣ ಅವಳ ಬಗ್ಗೆ ನಾನು ಪ್ರಶ್ನಿಸಿಲ್ಲ. ಇವಳನ್ನು ಹೊರತುಪಡಿಸಿ ನಿನ್ನ ಪಟ್ಟಣದ ಇತರ ಸ್ತ್ರೀಯರು ಕುಶಲಿಗಳಾಗಿರುವರೆ? ಆಗ ರಾಜನು ಹೇಳುತ್ತಾನೆ, ಸುವ್ರತರೇ, ನಿಮ್ಮ ಅನುಗ್ರಹದಿಂದ ನನಗೆ ಯಾವ ರೀತಿಯ ಅಕುಲತೆಯೂ ಉಂಟಾಗಿಲ್ಲ. ಆದರೆ ಮಹರ್ಷಿಗಳೇ, ಈ ಸ್ಥಳದಲ್ಲಿ ನನ್ನ ಪತ್ನಿಯು ಎಲ್ಲಿರುವಳು? ನನಗೆ ಇದನ್ನು ತಿಳಿಯುವ ಕುತೂಹಲ ಉಂಟಾಗಿದೆ. ಆಗ ಋಷಿಗಳು ಹೇಳುತ್ತಾರೆ, ತ್ರಿಲೋಕ ಸುಂದರಿಯು ಮಹಾಭಾಗ್ಯವಂತಳು ಆಗಿರುವ ರೇವತಿ ಎಂಬುವಳೆ ನಿನ್ನ ಭಾರ್ಯೆಯು. ಅವಳನ್ನು ನೀನು ಅರಿತಿಲ್ಲವೇ? ಆಗ ರಾಜನು ಹೇಳುತ್ತಾನೆ, ದ್ವಿಜಶ್ರೇಷ್ಠರೇ, ಶಾಂತ ತನಯಳಾದ ಸುಭದ್ರ, ಕಾವೇರಿ ತನಯಳಾದ ವಿಭಾ,
ಸುರಾಷ್ಟ್ರಜಳಾದ ಸುಜಾತ, ವರೂಥಜಳಾದ ಕದಂಬ, ವಿಪಾಠಜಳಾದ ನಂದಿನಿ, ಈ ಭಾರ್ಯೆಯರನ್ನು ನಾನು ಬಲ್ಲೆನು. ಇವರೆಲ್ಲರೂ ನನ್ನ ಮನೆಯಲ್ಲಿಯೇ ವಾಸಿಸುತ್ತಾರೆ. ಆದರೆ ಭಗವನ್, ರೇವತಿ ಎಂಬ ಹೆಸರಿನ ಪತ್ನಿಯನ್ನು ನಾನು ಅರಿತಿಲ್ಲ. ಅವಳು ಯಾರು? ಆಗ ಋಷಿಗಳು ಹೇಳುತ್ತಾರೆ, ಎಲೈ ಭೂಪಾಲ, ಇದೀಗ ನೀನು ಯಾವ ಸುಂದರಿಯನ್ನು ಪ್ರಿಯೇ ಎಂದು ಸಂಬೋಧಿಸಿದೆಯೋ ಆ ಸುಂದರಿಯೇ ಶ್ಲಾಘನೀಯಳಾದ ನಿನ್ನ ರೇವತಿ ಎಂಬ ಭಾರ್ಯೆಯಾಗಿರುವಳು. ಇದನ್ನು ಮರೆತು ಬಿಟ್ಟೆಯಾ? ಆಗ ರಾಜನು ಹೇಳುತ್ತಾನೆ, ಮುನಿಗಳೇ, ನಾನು ಪ್ರಿಯೇ ಎಂದು ಸಂಬೋಧಿಸಿದುದು ಸತ್ಯವೇ ಹೌದು. ಆದರೆ ನನ್ನ ಮಾತಿನಲ್ಲಿ ಯಾವುದೇ ಕೆಟ್ಟ ಭಾವನೆ ಇರಲಿಲ್ಲ. ಆದ್ದರಿಂದ ಈ ಕಾರಣಕ್ಕಾಗಿ ನೀವು ನನ್ನ ಮೇಲೆ ಕೋಪಿಸಿಕೊಳ್ಳಬೇಡಿರಿ. ಇದೇ ನನ್ನ ಪ್ರಾರ್ಥನೆ. ಮಹಾರಾಜ ಆಗ ಋಷಿಗಳು ಹೇಳುತ್ತಾರೆ, ಮಹಾರಾಜ, ನಿನ್ನ ಭಾವನೆಯು ಕೆಟ್ಟದಾಗಿಲ್ಲ ಎಂಬ ನಿನ್ನ ಮಾತು ಸತ್ಯವೇ ಸರಿ. ಆದರೆ ನೃಪತಿಯೇ, ಈ ಮಾತುಗಳನ್ನು ನೀನು ಅಗ್ನಿದೇವನ ಪ್ರೇರಣೆಯಿಂದಲೇ ಹೇಳಿರುವೆ. ಎಲೈ ಪೃಥ್ವೀಪತಿಯೇ, ನನ್ನ ಮಗಳಿಗೆ ಯೋಗ್ಯನಾದ ವರನನ್ನು ಅನ್ವೇಷಿಸುವ ಸಲುವಾಗಿ ಅಗ್ನಿದೇವನನ್ನು ಕುರಿತು ಈಕೆಯ ಪತಿಯಾಗಲು ಯೋಗ್ಯನಾರು ಎಂದು ಪ್ರಶ್ನಿಸಿದನು. ಅದಕ್ಕೆ ಉತ್ತರವಾಗಿ ಅಗ್ನಿದೇವನು ರಾಜ ದುರ್ಗಮನು ಈಕೆಯ ಪತಿಯಾಗುವನು ಎಂದು ಹೇಳಿದನು. ಆದುದರಿಂದ ನರಾಧಿಪನೆ, ನೀನು ಯಾರನ್ನು ಪ್ರಿಯೆ ಎಂದು ಸಂಬೋಧಿಸಿದೆಯೋ ಅದೇ ಕನ್ಯೆಯನ್ನು ನಿನಗೆ ನಾನು ಕೊಡುತ್ತಿದ್ದೇನೆ. ಈಕೆಯನ್ನು ಪತ್ನಿಯನ್ನಾಗಿ ಸ್ವೀಕರಿಸು. ಈ ಬಗ್ಗೆ ಏತಕ್ಕಾಗಿ ಯೋಚಿಸುತ್ತಿರುವೆ? ಮುನಿವರಿಯರ ಮಾತುಗಳನ್ನು ಕೇಳಿದ ದುರ್ಗಮರಾಜನು ಕ್ಷಣಕಾಲ ಮೌನ ತಾಳಿದನು. ಆಗ ಪ್ರಮುಖ ಮಹರ್ಷಿಗಳು ತಮ್ಮ ಮಗಳ ವಿವಾಹ ಕಾರ್ಯವನ್ನು ಸಂಪನ್ನಗೊಳಿಸಲು ಉದ್ಯುಕ್ತರಾದರು. ರೇವತಿಯು ತನ್ನ ವಿವಾಹಕ್ಕಾಗಿ ಸಿದ್ಧತೆ ನಡೆಸುತ್ತಿದ್ದ ತಂದೆಯನ್ನು ನೋಡಿ ತಲೆ ತಗ್ಗಿಸಿ ವಿನಮ್ರ ಭಾವದಿಂದ ಹೇಳಿದಳು, ತಂದೆಯೇ, ನಿಮಗೆ ನನ್ನ ಮೇಲೆ ಪ್ರೀತಿ ಇರುವುದಾದರೆ ನನ್ನಲ್ಲಿ ಪ್ರಸನ್ನರಾಗಿ ರೇವತಿ ನಕ್ಷತ್ರದಲ್ಲೇ ನನ್ನ ವಿವಾಹವನ್ನು ನೆರವೇರಿಸಿರಿ. ಆಗ ಋಷಿಗಳು ಹೇಳುತ್ತಾರೆ, ಎಲೈ ಭದ್ರೆ, ರೇವತಿ ನಕ್ಷತ್ರವು ಚಂದ್ರಯೋಗಿಯಾಗಿ ಚಂದ್ರನ ಪಥದಲ್ಲಿ ಸ್ಥಿತವಾಗಿಲ್ಲ. ಅದನ್ನು ಬಿಟ್ಟು ನಿನ್ನ ವಿವಾಹಕ್ಕೆ ಯೋಗ್ಯವಾದ ಬೇರೆ ಎಲ್ಲ ನಕ್ಷತ್ರಗಳು ಚಂದ್ರ ಪಥದಲ್ಲಿ ಸ್ಥಿತವಾಗಿವೆ. ಆಗ ಕನ್ಯೆಯು ಹೇಳುತ್ತಾಳೆ, ತಂದೆಯೇ, ರೇವತಿ ನಕ್ಷತ್ರ ವರ್ಜಿತ ಕಾಲವು ನನ್ನ ವಿವಾಹಕ್ಕೆ ಸಂಬಂಧಿಸಿದಂತೆ ಫಲರಹಿತವಾಗುತ್ತದೆ ಎಂದು ನನ್ನ ಭಾವನೆಯಾಗಿದೆ. ಆದುದರಿಂದ ನನ್ನಂತಹ ಕನ್ಯೆಯ ವಿವಾಹವು ವಿಫಲ ಕಾಲದಲ್ಲಿ ಹೇಗೆ ಆಗಲು ಸಾಧ್ಯ? ಆಗ ಋಷಿಗಳು ಹೇಳುತ್ತಾರೆ, ಹಿಂದೆ ಋತವಾಕ ಎಂಬ ವಿಖ್ಯಾತ ಮಹರ್ಷಿಗಳು ರೇವತಿ ನಕ್ಷತ್ರದ ಬಗ್ಗೆ ಕುಪಿತರಾಗಿ ಅದನ್ನು ಆಕಾಶದಿಂದ ಕೆಳಗೆ ಬೀಳಿಸಿದರು. ಮೋಹಗೊಳಿಸುವ ನೇತ್ರವುಳ್ಳವಳೆ, ನಿನ್ನನ್ನು ಭಾರ್ಯಾ ರೂಪದಲ್ಲಿ ಪ್ರದಾನ ಮಾಡುವೆನೆಂದು ನಾನು ರಾಜನಿಗೆ ಶಪಥಪೂರ್ವಕವಾಗಿ ವಚನವಿತ್ತಿರುವೆನು. ಆದರೆ ಈಗ ನೀನು ವಿವಾಹವಾಗಲು ಸಮ್ಮತಿಸುತ್ತಿಲ್ಲ. ಇದರಿಂದಾಗಿ ಈಗ ನನಗೆ ಮಹತ್ತಾದ ಸಂಕಟವು ಪ್ರಾಪ್ತವಾಗಿದೆ. ಆಗ ಕನ್ಯೆಯು ಹೇಳುತ್ತಾಳೆ, ತಂದೆಯೇ, ನಿಮ್ಮಿಂದ ಸಾಧಿಸಲ್ಪಡದ ಅಂತಹ ಯಾವ ತಪಸ್ಸನ್ನು ಋತವಾಕ ಮಹರ್ಷಿಗಳು ಮಾಡಿದ್ದಾರೆ? ನಾನು ಬ್ರಹ್ಮಬಂಧುವಿನ ಅಂದರೆ ಬ್ರಾಹ್ಮಣಾಧಮನ ಪುತ್ರಿಯಾಗಿರುವೆನೆ. ಏಕೆಂದರೆ ತನ್ನ ತಂದೆಗಿಂತಲೂ ಉತ್ತಮವಾದ ತಪಸ್ಸನ್ನು ಋತವಾಕ ಮಹರ್ಷಿಗಳು ಮಾಡಿರುವರೆ ಎಂಬುದನ್ನು ತಿಳಿಯಲು ಪ್ರಯತ್ನಿಸುತ್ತಾಳೆ. ಆಗ ಋಷಿಗಳು ಹೇಳುತ್ತಾರೆ, ಮಗಳೇ, ನೀನು ಬ್ರಾಹ್ಮಣಾಧಮನ ಪುತ್ರಿಯೂ ಅಲ್ಲ, ಸಾಮಾನ್ಯ ತಪಸ್ವಿಯ ಪುತ್ರಿಯೂ ಅಲ್ಲ. ನೀನು ಎಲ್ಲ ದೇವತೆಗಳನ್ನು ಸೃಷ್ಟಿಸಲು ಸಮರ್ಥನಾದಂತ ಅಂದರೆ ಇಲ್ಲಿ ಬಹುಶಃ ಋಷಿಗಳು ತಮ್ಮ ಬಗ್ಗೆ ಹೇಳುತ್ತಿರಬಹುದು. ಎಲ್ಲ ದೇವತೆಗಳನ್ನು ಸೃಷ್ಟಿಸಲು ಸಮರ್ಥನಾದ ನನ್ನ ಕನ್ಯೆಯಾಗಿರುವೆ. ಆಗ ಕನ್ಯೆಯು ಹೇಳುತ್ತಾಳೆ, ನನ್ನ ತಂದೆಯಾದ ನೀವು ಕೂಡ ಋತವಾಕ ಮಹರ್ಷಿಗಳಂತೆ ಮಹಾತ್ಮರಾದ ತಪಸ್ವಿಯಾಗಿರುವುದಾದರೆ ರೇವತಿ ನಕ್ಷತ್ರವನ್ನು ಪುನಃ ಆಕಾಶದಲ್ಲಿ ಪ್ರತಿಷ್ಠಾಪಿಸಿ ಅದೇ ನಕ್ಷತ್ರದಲ್ಲಿ ನನ್ನ ವಿವಾಹವನ್ನೇಕೆ ಮಾಡುತ್ತಿಲ್ಲ? ಆಗ ಋಷಿವರಿಯರು ಹೇಳುತ್ತಾರೆ, ಭದ್ರೆ, ಹಾಗೆಯೇ ಆಗಲಿ, ನಿನಗೆ ಮಂಗಳವಾಗಲಿ. ಈಗ ನೀನು ಪ್ರಸನ್ನಳಾಗು. ನಾನು ನಿನಗೋಸ್ಕರ ರೇವತಿ ನಕ್ಷತ್ರವನ್ನು ಹಿಂದಿನಂತೆ ಚಂದ್ರನ ಪಥದಲ್ಲಿ ಪ್ರತಿಷ್ಠಾಪಿಸುತ್ತೇನೆ. ಅನಂತರ ಪ್ರಮುಖ ಮಹಾಮುನಿಗಳು ತಮ್ಮ ತಪಸ್ಸಿನ ಪ್ರಭಾವದಿಂದ ರೇವತಿ ನಕ್ಷತ್ರವನ್ನು ಪುನಃ ಮೊದಲಿನಂತೆಯೇ ಚಂದ್ರಮಂಡಲದಲ್ಲಿ ಸೇರಿಸಿದರು. ಅನಂತರ ಅದೇ ನಕ್ಷತ್ರದಲ್ಲಿ ರಾಜ ದುರ್ಗಮನೊಡನೆ ತಮ್ಮ ಕನ್ಯೆ ರೇವತಿಯ ವಿವಾಹವನ್ನು ವಿಧಿವತ್ತಾಗಿ ನೆರವೇರಿಸಿದರು. ಹರ್ಷಿತರಾದ ಪ್ರಮುಖ ಮಹಾಮುನಿಗಳು ತಮ್ಮ ಅಳಿಯನನ್ನು ಕುರಿತು, ಮಹಾರಾಜ, ಈ ವಿವಾಹದ ಅಂಗವಾಗಿ ವರದಕ್ಷಿಣೆಯ ರೂಪದಲ್ಲಿ ನಿನಗೇನು ಕೊಡಲಿ? ನನ್ನ ಅಪ್ರತಿಹತವಾದ ತಪಸ್ಸಿನ ಪ್ರಭಾವದಿಂದ ಯಾವ ದುರ್ಲಭವಾದ ವಸ್ತುವನ್ನಾದರೂ ನಾನು ನಿನಗೆ ಕೊಡುತ್ತೇನೆ ಎಂದರು. ಆಗ ರಾಜನು ಹೇಳುತ್ತಾನೆ,
ಮುನಿವರಿಯರೇ, ನನ್ನ ಜನ್ಮವು ಸ್ವಯಂಭುವ ಮನುವಿನ ವಂಶದಲ್ಲಾಗಿದೆ. ಆದುದರಿಂದ ನಿಮ್ಮ ಅನುಗ್ರಹದಿಂದ ನಾನು ಮನ್ವಂತರಕ್ಕೆ ಒಡೆಯನಾಗುವಂತಹ ಪುತ್ರನನ್ನು ಅಪೇಕ್ಷಿಸುತ್ತೇನೆ. ಇದೇ ನನ್ನ ಪ್ರಾರ್ಥನೆಯಾಗಿದೆ. ಆಗ ಋಷಿಗಳು ಹೇಳುತ್ತಾರೆ, ಮಹಾರಾಜ, ನಿನ್ನ ಇಷ್ಟಾರ್ಥವು ಪೂರ್ಣಗೊಳ್ಳುವುದು. ನಿನ್ನ ಪುತ್ರನು ಮನುವಾಗಿ ಇಡೀ ಜಗತ್ತನ್ನು ಉಪಭೋಗಿಸುತ್ತಾನೆ ಹಾಗೂ ಧರ್ಮಜ್ಞನಾಗುತ್ತಾನೆ. ನಂತರ ದುರ್ಗಮರಾಜನು ಪತ್ನಿ ರೇವತಿಯನ್ನು ಕರೆದುಕೊಂಡು ತನ್ನ ನಗರಕ್ಕೆ ಹಿಂತಿರುಗಿದನು. ತರುವಾಯ ರೇವತಿಯ ಗರ್ಭದಲ್ಲಿ ರೈವತ ಮನುವು ಜನಿಸಿದನು. ಅವನು ಧರ್ಮಜ್ಞರಾದ ಮನುಷ್ಯರಿಂದ ಪರಾಭವ ಹೊಂದದವನು, ಸಕಲ ಶಾಸ್ತ್ರಗಳನ್ನು ತಿಳಿದವನು ಹಾಗೂ ವೇದವಿದ್ಯೆ ಮತ್ತು ಅರ್ಥಶಾಸ್ತ್ರ ವಿಶಾರದನು ಆಗಿದ್ದನು. ಎಲೈ ಬ್ರಾಹ್ಮಣ ಶ್ರೇಷ್ಠನೇ, ರೈವತ ಮನ್ವಂತರದ ದೇವತೆ, ಮುನಿ, ಇಂದ್ರ ಹಾಗೂ ಭೂಪಾಲಕರ ವಿಷಯವನ್ನು ಹೇಳುತ್ತೇನೆ. ಸಾವಧಾನ ಚಿತ್ತನಾಗಿ ಕೇಳು. ಆತನ ಮನ್ವಂತರದಲ್ಲಿ ಸುಮೇಧ, ಭೂಪತಿ, ವೈಕುಂಠ ಮತ್ತು ಅಮಿತಾಭ ಎಂಬ 4 ದೇವಗಣಗಳಿದ್ದವು. ಪ್ರತ್ಯೇಕ ಗಣಗಳಲ್ಲಿ 14 ದೇವತೆಗಳಿದ್ದರು. ಈ 4 ದೇವಗಣಗಳ ಒಡೆಯನಾಗಿ ವಿಭು ಎಂಬುವವನು ಇಂದ್ರನಾಗಿದ್ದನು. ಅವನು 100 ಯಜ್ಞಗಳನ್ನು ಆಚರಿಸಿ ಆ ಪದವಿಯನ್ನು ಸಂಪಾದಿಸಿದ್ದನು. ಹಿರಣ್ಯರೋಮ, ವೇದಶ್ರೀ, ಊರ್ಧ್ವಬಾಹು, ವೇದಬಾಹು, ಸುಧಾಮ, ಪರ್ಜನ್ಯ, ಮಹಾಮುನಿ ಮತ್ತು ವೇದಾಂಗ ಪಾರಂಗತರಾದ ಹಾಗೂ ಮಹಾಭಾಗ್ಯಶಾಲಿಗಳಾದ ವಸಿಷ್ಠ, ಈ 7 ಮಹಾಪುರುಷರು ರೈವತ ಮನ್ವಂತರದ ಸಪ್ತರ್ಷಿಗಳಾಗಿದ್ದರು. ಬಲಬಂಧು, ಮಹಾವೀರ್ಯ, ಸುಯಷ್ಟವ್ಯ ಹಾಗೂ ಸತ್ಯಕ ಮುಂತಾದವರು ರೈವತ ಮನುವಿನ ಪುತ್ರರಾಗಿದ್ದರು. ರೈವತ ಮನುವಿನವರೆಗೆ ಯಾವ ಸಮಸ್ತ ಮನುಗಣಗಳ ವಿಷಯವನ್ನು ನಾನು ನಿನಗೆ ಹೇಳಿದೆನು, ಅವರಲ್ಲಿ ಸ್ವಾರೋಚಿಷ ಮನುವನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಸ್ವಯಂಭುವ ಮನುವಿನ ವಂಶದಲ್ಲಿ ಜನಿಸಿದವರೇ ಆಗಿದ್ದರು. ಯಾವ ಮನುಷ್ಯನು ಉತ್ತಮವಾದ ಈ ಆಖ್ಯಾನವನ್ನು ಕೇಳುವನು, ಓದುವನು, ಅವನು ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಅಭೀಷ್ಟ ಲೋಕಗಳನ್ನು ಹೊಂದುತ್ತಾನೆ. ಇಲ್ಲಿಗೆ ಶ್ರೀ ಮಾರ್ಕಂಡೇಯ ಮಹಾಪುರಾಣದಲ್ಲಿ ನಿರೂಪಿತವಾಗಿರುವ ರೈವತ ಮನ್ವಂತರವೆಂಬ 72ನೆಯ ಅಧ್ಯಾಯವು ಸಮಾಪ್ತವಾಯಿತು. ಈ ರೀತಿಯಾಗಿ 5ನೆಯ ಮನ್ವಂತರವಾದಂತಹ ರೈವತ ಮನ್ವಂತರ ಹಾಗೂ ರೈವತ ಮನುವಿನ ಉತ್ಪತ್ತಿಯನ್ನು ನಾವು ಕೇಳಿದೆವು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.